ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಬಟ್ಟೆಗಳ ಮೇಲೆ ಹಲವು ಬಗೆಯ ಕಲೆಗಳಾಗತ್ತೆ. ಕೆಲವೊಂದು ಕಲೆಗಳನ್ನು ನಾವು ತೆಗಿಬಹುದು, ಇನ್ನು ಕೆಲವೊಂದು ಕಲೆಗಳು ತುಂಬಾ ಟಫ್ ಆಗಿರುತ್ತೆ. ಅದರಲ್ಲೂ ಕಬ್ಬಿಣದ ತುಕ್ಕಿನ ಕಲೆಗಳು. ಬಟ್ಟೆಗಳ ಮೇಲೆ ಕಬ್ಬಿಣದ ತುಕ್ಕಿನ ಕಲೆಗಳಾದರೆ ತೆಗಿಬಹುದು, ಆದರೆ ಕಾಟನ್ ಬಟ್ಟೆಗಳ ಮೇಲೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ತೆಗೆಯೋಕ್ಕೆ. ಇಂದಿನ ವಿಡಿಯೋದಲ್ಲಿ ಈ ಕಬ್ಬಿಣದ ತುಕ್ಕಿನ ಕಲೆಗಳನ್ನು ತೆಗಿಲಿಕ್ಕೆ 2 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಕಲೆಗಳು ಲೈಟ್ ಆಗಿದ್ದರೆ ಈ 2 ಮೆಥಡ್ನಿಂದ ನೀವು ಕಬ್ಬಿಣದ ಕಲೆಗಳನ್ನು ತೆಗಿಬಹುದು. ಆದರೆ ತುಂಬಾ ಡಾರ್ಕ್ ಆಗಿದ್ದರೆ ಹಾಗೂ ತುಂಬಾ ಹಳೆಯ ಕಲೆಗಳಾದರೆ ಈ ಕಲೆಗಳು ಈ ವಿಧಾನದಿಂದ ಲೈಟ್ ಆಗತ್ತೆ. ಹಾಗೂ ಇದನ್ನು ನೀವು 3-4 ಸಾರಿ ಬಳಸಿದರೆ ಕಬ್ಬಿಣದ ಕಲೆಗಳನ್ನು ನೀವು ಸಂಪೂರ್ಣವಾಗಿ ತೆಗಿಬಹುದು. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ನೋಡೋಣ. ಮೊದಲು ನಾನು ತುಕ್ಕಿನ ಕಬ್ಬಿಣದ ಕಲೆಗಳು ತುಂಬಾ ಡಾರ್ಕ್ ಆಗಿದ್ದರೆ ಅದನ್ನು ಯಾವ ರೀತಿ ಲೈಟ್ ಮಾಡಬಹುದು ಎಂಬುದನ್ನು ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ನೀರು ಚೆನ್ನಾಗಿ ಕುದಿದ ನಂತರ ಕಬ್ಬಿಣದ ಕಲೆ ಇರುವಂತಹ ಬಟ್ಟೆಯನ್ನು ಇದರಲ್ಲಿ ಅದ್ಕೊಳ್ಳಿ. ಹಾಗೂ ಇದನ್ನು 2-3 ನಿಮಿಷ ಇದೇ ನೀರಿನಲ್ಲಿ ಸ್ವಲ್ಪ ಕುದಿಲಿಕ್ಕೆ ಇಡಿ. ಕಲೆ ತುಂಬಾ ದೊಡ್ಡದಾಗಿದ್ದರೆ, ತುಂಬಾ ಡಾರ್ಕ್ ಆಗಿದ್ದರೆ ಅಥವಾ ಹಳೆಯದಾಗಿದ್ದರೆ ಈ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. 2-3 ನಿಮಿಷ ಆದ ನಂತರ ಒಲೆಯನ್ನು ಆರಿಸ್ಕೊಂಡು ಇದೇ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಇಡಿ 10 ನಿಮಿಷದವರೆಗೆ. 10 ನಿಮಿಷ ಆದ ನಂತರ ಈ ಬಟ್ಟೆಯನ್ನು ನೀರಿನಿಂದ ಹೊರಗೆ ತೆಗೆಯಿರಿ. ಹಾಗೂ ಈ ಕಲೆ ಆಗಿರುವಂತಹ ಜಾಗದಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಾಕಿಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ. ಚೆನ್ನಾಗಿ ನಿಂಬೆಹಣ್ಣಿನ ರಸ ಹಾಗೂ ಸಿಪ್ಪೆಯಿಂದ ಚೆನ್ನಾಗಿ ಇದನ್ನು ತಿಕ್ಕೊಳ್ಳಿ. ನಿಂಬೆಹಣ್ಣಿನಿಂದ ಉಜ್ತಾ ಇದ್ದಂಗೆ ಇದರ ಕಲೆ ಸ್ವಲ್ಪ ಲೈಟ್ ಆಗ್ತಾ ಬಂದಿದೆ. ಸೊ ಇದನ್ನು ಉಜ್ಜಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಹಾಗೇ ಇಡೋಣ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಈ ಬಟ್ಟೆಯನ್ನು ಕುದಿಯುವ ನೀರಿನಲ್ಲಿ ಹಾಕಿಡಿ 5 ನಿಮಿಷದವರೆಗೆ. 5 ನಿಮಿಷ ಆದ ನಂತರ ಬಟ್ಟೆಯನ್ನು ನೀರಿನಿಂದ ಹೊರಗೆ ತೆಗೆದು ಯಾವುದಾದ್ರೂ ಲಿಕ್ವಿಡ್ ಸೋಪ್ನಿಂದ ಅಥವಾ ನೀವು ನಾರ್ಮಲಾಗಿ ಹೇಗೆ ಬಟ್ಟೆಯನ್ನು ವಾಶ್ ಮಾಡ್ತೀರೋ ಅದೇ ರೀತಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿ. ಈ ರೀತಿ ಮಾಡೋದ್ರಿಂದ ಕಲೆಗಳು ಲೈಟ್ ಆಗ್ತಾ ಬರುತ್ತೆ. ಸೊ ಡಾರ್ಕ್ ಆಗಿರುವಂತಹ ಕಲೆಗಳು ಒಮ್ಮೆಲೆ ಹೋಗೋದಿಲ್ಲ, ಆದರೆ ಲೈಟ್ ಆಗ್ತಾ ಬರುತ್ತೆ. ಈ ಮೆಥಡನ್ನು ನೀವು 3-4 ಸಾರಿ ಮಾಡಿದಾಗ ಈ ಕಬ್ಬಿಣದ ತುಕ್ಕಿನ ಕಲೆಗಳು ಹೋಗುತ್ತೆ. ಸೊ ಸೆಕೆಂಡ್ ಟಿಪ್ ಬಂದುಬಿಟ್ಟು, ಕಬ್ಬಿಣದ ತುಕ್ಕಿನ ಕಲೆಗಳು ಸ್ವಲ್ಪ ಲೈಟ್ ಆಗಿದ್ದರೆ ಅದನ್ನು ಹೇಗೆ ತೆಗೆಯೋದು ಅಂತ ಹೇಳ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳಿ. ಈ ಹಾಲಿನಲ್ಲಿ ಈ ಬಟ್ಟೆಯನ್ನು ಅದ್ದಿ ಇಡಿ ಅಥವಾ ಕಲೆ ಆಗಿರುವಂತಹ ಜಾಗವನ್ನು ಈ ಹಾಲಿನಲ್ಲಿ ಅದ್ದಿ ಇಡಿ 10-15 ನಿಮಿಷದವರೆಗೆ ಅಥವಾ 20 ನಿಮಿಷನಾದರೂ ನೀವು ನೆನೆಸ್ಬೋದು. ಸ್ವಲ್ಪ ಹೊತ್ತಿನ ನಂತರ ಹಾಲಿನಿಂದ ಬಟ್ಟೆಯನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಹಾಗೂ ಬಟ್ಟೆ ಮೇಲೆ ಸ್ವಲ್ಪ ಉಪ್ಪನ್ನು ಹರಡ್ಕೊಳ್ಳಿ. ಹಾಗೂ ಈ ಉಪ್ಪಿನಿಂದ ಚೆನ್ನಾಗಿ ನೀವು ಉಜ್ಕೋಬೇಕಾಗತ್ತೆ. ಅದಕ್ಕಾಗಿ ನೀವು ಒಂದು ಹಳೆಯ ಬ್ರಷನ್ನು ತೆಗೆದುಕೊಳ್ಬೋದು ಅಥವಾ ಸ್ಕ್ರಬ್ಬರ್ನಿಂದಲೂ ಕೂಡ ನೀವು ಸ್ಕ್ರಬ್ ಮಾಡಬಹುದು. ಜಾಸ್ತಿ ಉಜ್ಜಕ್ಕೆಲ್ಲ ಹೋಗಬೇಡಿ, ಯಾಕಂದರೆ ಬಟ್ಟೆಯೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಚೆನ್ನಾಗಿ ಉಜ್ಜಿದ ನಂತರ ಯಾವುದಾದ್ರೂ ಶಾಂಪೂಯಿಂದ ಅಥವಾ ಲಿಕ್ವಿಡ್ ಸೋಪ್ನಿಂದ ಅಥವಾ ನಾರ್ಮಲಾಗಿ ಯಾವ ರೀತಿ ನೀವು ಬಟ್ಟೆನ ವಾಶ್ ಮಾಡ್ತೀರೋ ಅದೇ ರೀತಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿ. ಈ ರೀತಿ ಮಾಡಿದಾಗಲೂ ಸಹ ಲೈಟ್ ಆಗಿರುವಂತಹ ಕಲೆಗಳು ಇನ್ನೂ ಲೈಟ್ ಆಗುತ್ತೆ. ಹಾಗೂ ಕೆಲವೊಂದು ಕಲೆಗಳು ಇದರಿಂದ ಕ್ಲೀನ್ ಕೂಡ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.